ಈಗ ನಿರ್ದೇಶಕ ವಿನಯ್ ಆಗಲಿ ಅಥವಾ ದಿಶಾ ಆಗಲಿ ಅಥವಾ ಅವ್ನ ಸುತ್ತಮುತ್ತ ಕೆಲಸ ಮಾಡಿರೋ ಅನೇಕ ಜನ ಆಗಲಿ, ಹೊಂಗಿರಣ ಚಂದ್ರು ಆಗಲಿ, ತುಂಬಾ ಜನ ಕನ್ನಡ ರಂಗಭೂಮಿಯಿಂದ ಬಂದವರು ಅಂತ ಅನ್ಕೊಂಡೆ. ದಿಲಾವರ್ ರಾಮದುರ್ಗ ಅವ್ರನ್ನ ಎನ್ಕರೇಜ್ ಮಾಡೋದು ಅಂತ ಅವ್ರು ಹೇಳಿದ್ರೆ ನನಗೆ ರೋಮಾಂಚನ ಆಯ್ತು. ಅಂದ್ರೆ ಸಾಮಾನ್ಯವಾಗಿ ಕನ್ನಡ ರಂಗಭೂಮಿಯಿಂದ ಯಾರು ಹೊರಟಿದ್ದಾರೆ ಅವ್ರಿಗೆಲ್ಲ ಕೆಲಸಗಳು ಆರಂಭ ಸ್ಲೋ ಅನಿಸ್ಬೋದು, ಆದ್ರೆ ಹೇಳಿರುವಂತ ವಿಷಯ ಹೇಳಬೇಕು ಅಂತ ವಿಷಯಗಳಲ್ಲಿ ಒಂದು ಸದಭಿರುಚಿ ಅಂತೂ ಕಾಣುತ್ತೆ, ಒಂದು ಪ್ರಾಮಾಣಿಕವಾದ ಪ್ರಯತ್ನ ಇದೆ, ಶ್ರಮಪಟ್ಟು ಮಾಡೋದಂತೂ ಎದ್ದು ಕಾಣುತ್ತೆ. ಅವ್ರ ಶ್ರಮ ಕಾಣ್ತಿದೆ. ನೀರಿನ ನಡುವೆ ಆಮೇಲೆ ಒಂದು ಶುದ್ಧ ಪ್ರೇಮದ ಕಾವ್ಯವನ್ನ ಹೇಳೋ ಪ್ರಯತ್ನ ಮಾಡಿದ್ದಾರೆ. ನಾನು ಮೌನಿ ನೀನು ಮೌನಿ ಹಾಡೋ ವಿಜುವಲೇಷನ್, ಪಿಕ್ಚರ್ ಈ ತರದ ಕಡೆ ಅನೇಕ ಕಡೆ ತುಂಬಾ ವೃತ್ತಿಪರತೆ ಕಾಣುತ್ತೆ. ಇದು ಮೊದಲ ಚಿತ್ರದ ಮೊದಲ ಸಾಹಸ ಅಂತ ಮೀರಿ ಒಂದಷ್ಟು ವೃತ್ತಿಪರತೆ ಕಾಣಿಸ್ಕೊಳ್ಳೋದಿದೆಯಲ್ಲ, ಇದು ಕನ್ನಡ ಚಲನಚಿತ್ರರಂಗಕ್ಕೆ ತುಂಬಾ ಅಗತ್ಯವಾಗಿರೋದು. ಒಂದು ಹೊಸ ತಂಡವನ್ನು ಎನ್ಕರೇಜ್ ಮಾಡಬೇಕು, ಕನ್ನಡಿಗರು ಚೆನ್ನಾಗಿ ಬೆಳಿಬೇಕು ಅಂತ ನಿಮ್ಗೆ ಆಸೆ ಇದ್ರೆ ದಯವಿಟ್ಟು ಟಾಕೀಸ್ಗೆ ಹೋಗಿ ಪಿಕ್ಚರ್ ನೋಡಿ, ಸಾಧ್ಯವಿದಷ್ಟು ದಿನ ಉಳಿಸ್ಕೊಳ್ಳಿ. ಕನ್ನಡಿಗರು ಕನ್ನಡ ಚಿತ್ರವನ್ನ, ಕನ್ನಡ ರಂಗಭೂಮಿಯಿಂದ ಬಂದವ್ರನ್ನ, ಸಾಹಿತ್ಯ ಗೊತ್ತಿರೋರನ್ನ, ಸಂಗೀತ ಗೊತ್ತಿರೋರನ್ನ ಸ್ವಲ್ಪ ಪ್ರೀತಿ ಕೊರಟಿ ಪ್ರೋತ್ಸಾಹ ಮಾಡಿದ್ರೆ ಇನ್ನೊಂದಷ್ಟು ಜೀವಗಳು ಹೊರಗೆ ಬರ್ತವೆ. ಆ ಜೀವಗಳನ್ನ ಪ್ರೋತ್ಸಾಹಿಸಬೇಕಾದ ಅಗತ್ಯ ಇದೆ. ಇದು ನಮ್ಮ ಚಿತ್ರ ಮಾತ್ರ ಅಲ್ಲ, ಅದು ನಿಮ್ಮೆಲ್ಲರ ಚಿತ್ರ ಆಗಲಿ ಅಂತ ಹಾರೈಸ್ತೀನಿ. ಎಲ್ರಿಗೂ ಇಡೀ ತಂಡಕ್ಕೆ ಪ್ರೀತಿಪೂರ್ವಕವಾದ ಅಭಿನಂದನೆಗಳು. ನಮಸ್ಕಾರ.